ಹಾಯ್, ನಮಸ್ಕಾರ. ನಾನು ಜೈಪಾಲ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಿಮಗೆ ಪ್ರತಿದಿನ SMS ಗಳು ರಿಸೀವ್ ಆಗ್ತಾ ಇರ್ತದೆ. ಈ SMS ಗಳಲ್ಲಿ ಕರೆಕ್ಟ್ ಯಾವುದು, ಫೇಕ್ ಯಾವುದು ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ. ಸೊ ಈ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ, ಇದು HDFC ಬ್ಯಾಂಕ್ ಇಂದ ಬಂದಿರುವಂತಹ ಒಂದು SMS. ಇದು ಕಂಪನಿ ಕಡೆಯಿಂದ ಬಂದು ಹೇಗಿರುತ್ತೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ ಕೇಳಿ. HDFC ಬ್ಯಾಂಕ್ ಎಕ್ಸಾಂಪಲ್ ಕೆಳಗಡೆ ಪ್ರಿಫಿಕ್ಸ್ ಇರುತ್ತೆ ನಿಮಗೆ AD, JD, VM ಇದರ ಹೇಳಿ HDFC BK ಅಂತ ಇರುತ್ತೆ. ಯಾವುದೇ ಆಥರೈಸ್ಡ್ ಕಂಪನಿಯಿಂದ ಬರುವಂತಹ SMS ಗಳು ನಿಮಗೆ ಪ್ರಿಫಿಕ್ಸ್ ಜೊತೆ ಇರುತ್ತೆ. ಸೊ ಇದನ್ನ ದಯವಿಟ್ಟು ಅಬ್ಸರ್ವ್ ಮಾಡಿ. ಈ ಮೆಸೇಜ್ಗಳು ನಾನು ಯಾವ್ಯಾವ ತೋರಿಸ್ತಾ ಇದ್ದೀನಿ, ಈ ಮೆಸೇಜ್ಗಳೆಲ್ಲವೂ ಸಹ ಒಂದು ಕಂಪನಿ ಕಡೆಯಿಂದ ಬಂದಿರುವಂತಹ ಕರೆಕ್ಟ್ ಮೆಸೇಜ್ಗಳು, ಒರಿಜಿನಲ್ ಮೆಸೇಜ್. ಇದೇ ಫೇಕ್ ಮೆಸೇಜ್ ಹೇಗಿರುತ್ತೆ ಅಂತಂದ್ರೆ, ಉದಾಹರಣೆಗೆ ನೋಡಿ, ಈ ಮೆಸೇಜ್ ನೋಡಿ, ಇದು ಒಂದು ಅನ್ನೋನ್ ನಂಬರ್ ಇಂದ ಬಂದಿದೆ. ಕಳಿಸಿರೋ ಮೆಸೇಜ್ ಸೇಮ್ ಕಂಪನಿಯಿಂದ ಹೇಗೆ ಕಳಿಸ್ತಾರೋ ಹಾಗೆ ಇದೆ. ಇದರಲ್ಲಿ ನಿಮಗೆ 9,000 ರಿವಾರ್ಡ್ ಪಾಯಿಂಟ್ಸ್ ಇದೆ. ಇದನ್ನ ಕ್ಲೈಮ್ ಮಾಡ್ಕೋಬೇಕು ಅಂತ ಕೆಳಗಡೆ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಅಂತ. ಸೊ ಈ ತರ ನೀವು ಏನಾದ್ರು ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಒಂದು ಸ್ಕ್ರೀನ್ ಮಿರರಿಂಗ್ ಆಗುತ್ತೆ. ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಎಲ್ಲಾ ವಿಷಯಗಳು, OTP ಗಳು ಸಹ ಅವರೇ ತಗೊಂಡ್ಬಿಡ್ತಾರೆ. ಸೊ ಈ ತರ ಒಂದು ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಯಾವುದೇ ಅನ್ನೋನ್ ನಂಬರ್ ಇಂದ ಬಂದಂತಹ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡಬೇಡಿ. ಧನ್ಯವಾದಗಳು.